ಶ್ರೀರಾಮ समर्थ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 31 ಜುಲೈ ಸಂಪೂರ್ಣ ತಿಂಗಳು ಸದ್ಗುರು ಬಗ್ಗೆ ಇತ್ತು. ಸೊ ಕಡೆ ದಿವಸಕ್ಕೆ ಬಂದಿದ್ದೀವಿ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ನಾವು ಭಗವಂತನವರಾದರೆ ಮಾತ್ರ ಸುಖಿಗಳು ಆಗುತ್ತೇವೆ. ನಾವು ಭಗವಂತನವರಾದರೆ ಮಾತ್ರ ಸುಖಿಗಳು ಆಗುತ್ತೇವೆ. ಏನಪ್ಪ ಭಗವಂತನವರಾಗಬೇಕು ಅಂದರೆ ಏನಪ್ಪ, ಹೆಂಗಾಗ್ಲಿಕ್ಕೆ ಸಾಧ್ಯತೆ ಉಂಟು? ಭಗವಂತನವರು ನಾವು ಆಗಬೇಕು ಅಂದರೆ ನಾವು ಯಾವಾಗ ಸುಖಿ ಆಗ್ಲಿಕ್ಕೆ ಸಾಧ್ಯತೆ ಉಂಟು? ನಮ್ಮ ಮನಸ್ಸು ಶಾಂತವಾಗಿದ್ದಾಗ, ಕ್ಲಾರಿಟಿ ಇದ್ದಾಗ, ವಿವೇಕ ಜಾಗೃತ ಆದಾಗ, ಯಾವ ಥರವಾದ ಗೊಂದಲ ಇಲ್ಲದೆ ಇದ್ದಾಗ, ವೆನ್ ಯು ಸ್ಟಾಪ್ ರಿಯಾಕ್ಟಿಂಗ್ ಟು ಎನಿಥಿಂಗ್ ಇನ್ ದಿಸ್ ವರ್ಲ್ಡ್, ಮನಸ್ಸು ಆತ್ಮನಲ್ಲಿ ಸ್ಥಿರವಾದಾಗ ಭಗವಂತನವರ ಆಗಿದ್ದೇವೆ. ಭಗವಂತನವರಾದರೆ ಮಾತ್ರ ಸುಖಿಗಳು. ಅಂದರೆ ಏನು? ಸುಖಿಗಳು ಅಂದರೆ ಬಾಹ್ಯ ವಸ್ತು ಮೇಲೆ ಸುಖ ಅವಲಂಬಿತ ಇಲ್ಲ. ಒಂದು ವಸ್ತು ನನ್ನ ಹತ್ರ ಇದೆ, ಒಂದು ವಸ್ತು ಹೋಯಿತು, ಒಂದು ಗಾಡಿ ಇತ್ತು, ಒಂದು ಗಾಡಿ ಹೋಯಿತು, ಒಂದು ಮನೆ ಇತ್ತು, ಜಾಸ್ತಿ ದುಡ್ಡು ಬಂತು ಹೋಯಿತು, ಮಕ್ಕಳ ಜೊತೆಗಿದ್ರು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ದಿಸ್ ಇಸ್ ನಾಟ್ ಇನ್ ಟರ್ಮ್ಸ್ ಆಫ್ ಮೀನಿಂಗ್ ಆಫ್ ಸುಖ. ಸುಖ ಅಂದರೆ ನನ್ನ ಮನಸ್ಸು ಯಾವ ಥರವಾದ ಒಂದು ಗೊಂದಲದಲ್ಲಿ ಸಿಕ್ಕಾಕೊಳ್ತಾ ಇಲ್ಲ. ಅದು ನಿರಂತರವಾಗಿ ತನ್ನ ಆನಂದದಲ್ಲಿ, ಸಮಾಧಾನದಲ್ಲಿದೆ. ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನೇನು ಆಗತ್ತೋ ಅದನ್ನು ಆಗಕ್ಕೆ ಬಿಡುವುದು, ಅಲ್ಲಿ ಯಾವ ಥರವಾದ ಒಂದು ತಡೆ, ರೆಸಿಸ್ಟೆನ್ಸ್ ಮಾಡದೆ ಇರುವುದು ಭಗವಂತನವರ ಆಗುವುದು ಅಂತ ಏನು ಹೇಳ್ತಾರೆ ಶ್ರೀ ಮಹಾರಾಜರು. ನೀವು ಸೇರಿ ಎಲ್ಲರೂ ನೋಡೋಣ. ನಾವು ಏನು ಸಾಧಿಸಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ವಾಟ್ ಐ ಹ್ಯಾವ್ ಟು ಅಚೀವ್, ಸಾಧನೆ ಏನು ಮಾಡಬೇಕಾಗಿದೆ, ಏನು ಸಾಧಿಸಬೇಕಾಗಿದೆ ಇಲ್ಲಿ ಪೃಥ್ವಿ ಮೇಲೆ ಬಂದು ಅಂದರೆ ನಾನು ಯಾರಿದ್ದೀನಿ, ಹೂ ಆಮ್ ಐ ಹ್ಯಾವ್ ಟು ಫೋಕಸ್ ಆ್ಯಂಡ್ ಅಚೀವ್ ಫಾರ್ ವಾಟ್ ಐ ಹ್ಯಾವ್ ಕಮ್ ಆನ್ ದಿಸ್ ಅರ್ತ್. ಪರಮಾತ್ಮನು ಸಾಧ್ಯವಾಗಿರುತ್ತಾನೆ. ಸಾಧ್ಯ ಮೀನ್ಸ್ ಗೋಲ್. ಶರೀರ ಹಾಗೂ ಪ್ರಪಂಚಗಳ ಸಾಧನೆಯಾಗಿರುತ್ತದೆ ಎಂದು ತಿಳಿಯಬೇಕು. ಈ ಶರೀರ ಏನು ಕೊಟ್ಟಿದ್ದಾನೋ ಹಾಗೂ ಪ್ರಪಂಚ ಏನು ಕಣ್ಮುಂದೆ ಕಾಣಿಸ್ತಾ ಇದೆಯೋ, ನನ್ನ ಸುತ್ತಮುತ್ತಲೇ ಇರುವುದು ಎಲ್ಲ ಜನರು ಏನಕ್ಕೆ ಕೊಟ್ಟಿದ್ದಾನಪ್ಪ? ಏನಕ್ಕೆ ಕೊಟ್ಟಿದ್ದಾನೆ ಅಂದರೆ ಸಾಧನೆಯಾಗಿ, ಅಂದರೆ ಟೂಲ್ಸ್ ಕೊಟ್ಟಿದ್ದಾನೋ. ನೀವೆಲ್ಲ ಟೂಲ್ಸು, ಇದನ್ನು ಬಳಕೆ ಮಾಡಿ ನೀ ನನ್ನನ್ನು ಅಂದರೆ ಗೋಲ್ನ ಪ್ರಾಪ್ತಿ ಮಾಡ್ಕೋ. ನಾವು ಸಾಧನೆಯನ್ನೇ ಸಾಧ್ಯವನ್ನಾಗಿ, ಸಾಧ್ಯವನ್ನೇ ಸಾಧನವಾಗಿ ತಿಳಿದುಕೊಂಡಿರುತ್ತೇವೆ. ಅದರಿಂದಲೇ ತಪ್ಪುತ್ತೇವೆ. ನಾವೇನು ಮಾಡಿಬಿಡ್ತೀವಿ, ಈ ಪ್ರಪಂಚನೇ ನಮ್ಮ ಗೋಲ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸಾಧ್ಯ गोल क्या है जी हमारा? ये प्रपंच हमारा गोल है. गोल मतलब GOAL गोल. क्या करना है जी? आए हैं पृथ्वी पर, पढ़ लिख लिया, डिग्री हासिल कर लिया, फिर CA बन गए, डॉक्टर बन गए, 2-4 घर बना लिया, प्रॉपर्टी बना लिया, गांव में बना लिया, खेत ज़मीन खरीद ली, कार खरीद लिया, अच्छा बढ़िया कार खरीद लिया, कपड़े खरीद लिए, बच्चों को फॉरेन में भेज दिया. हमने समझ लिया ये हमारा गोल है. और परमात्मा जो साध्य है उसको पीछे छोड़ दिया. हम पृथ्वी पर इसलिए नहीं आए हैं क्योंकि ये सारी चीज़ें तो आप यहीं पर छोड़ के जाने वाले हैं. एक टुकड़ा सोने का भी लेके जाने देंगे नहीं. फिर ये सब हम किसके लिए कमा रहे हैं? और इसके पीछे भाग दौड़ करके मन को थकाकर, शरीर को थकाकर क्या हासिल किया? आप ही सोचो, ये कोई जीवन है क्या? सवेरे दोपहर शाम को डायबिटीज़ की गोली खानी पड़ती है, हार्ट की गोली खानी पड़ती है, उसको मेंटेन करने के लिए, उसको ज़िंदा रखने के लिए, शरीर का काम होने के लिए, कर्मों का लेखा जोखा ख़त्म करने के लिए उसको ये सब देना पड़ता है. तो ये जीवन क्या बहुत बढ़िया जीवन है जी? क्या जीवन पाया है मैंने दुनिया में? पृथ्वी पे आके क्या कमाया है जी? ये कमाया है. तो इसको कोई जीवन कहता है क्या? जब जागो तब सवेरा. हो गई गलती, चलो मान लिया हो गई गलती, अब तो सुधरने का मौका सद्गुरु महाराज ने दिया ना. हम इसके लिए नहीं आए हैं. ये प्रपंच जो दिख रहा है, दुनिया, ये गोल नहीं है हमारा. परमात्मा हमारा गोल है. परमात्मा की प्राप्ति करना हमारा गोल है.
तो फिर आप कहेंगे अरे आप तो बढ़िया बातें कर, नहीं मैं भी तो खड्डे में ही गिरी थी। खड्डे में गिरने के बाद में कोई आया था उस खड्डे से निकालने के लिए, गुरु रूपी आया और उसने कहा नहीं भाई तुम खड्डे में गिरे हो, आ जाओ तुमको सही रास्ता मैं बताता हूँ। ये कोई जीवन थोड़ी है, इसको जीवन कहते हैं क्या? देखिए बार बार हम कंप्लेन करते रहते, किस बारे में? ओ इतनी सारी गोलियां खानी पड़ती है, ये क्या है, मुझे चलने को नहीं होती, ये क्या है, ऐसा है। इसका मतलब क्या है? अंदर से वो पुकार लगाता रहता है ये जीवन तुमको नहीं चाहिए। हंसते हुए खेलते हुए 4 लोगों के बीच में बैठकर हंसते बातें करना, आदान प्रदान विचारों का करना, मन शांत रखना, जहाँ मैं बैठा हूँ 10 मिनट आराम से आँख लग गई, ऐसी स्थिति मुझे चाहिए। तो बार बार अंदर कंप्लेन क्यों कर रहा है जीव? उसको ऐसा जीवन नहीं चाहिए। तो हमारा सच्चा जीवन किसके साथ है? परमात्मा के साथ। जब हम परमात्मा के साथ जुड़ते जाएंगे तो ये सारी जो टेंशन है, दिमाग का फितूर है, फिर भय है, क्लेश है, ये सब दूर जाते जाएगा और परमात्मा हमारे करीब होते जाएगा। ಒಬ್ಬ ಮನುಷ್ಯನಿಗೆ ತನ್ನ ಮಕ್ಕಳು ಮರಿಗಳೊಂದಿಗೆ ಮುಂಬೈಗೆ ಹೋಗಬೇಕಾಗಿತ್ತು. ತಮಗೆ ಉಗಿಬಂಡಿಯಲ್ಲಿ ಕೂಡಲು ಸಿಗುತ್ತದೆ ಎಂಬುದು ಆನಂದದಲ್ಲಿ ಆ ಮಕ್ಕಳರು ಎಲ್ಲರೂ ಗಾಡಿಯಲ್ಲಿ ಕುಳಿತರು. ಆದರೆ ಆ ಮನುಷ್ಯನು ಮುಂಬೈಗೆ ಹೋಗಬೇಕೆಂಬ ಉದ್ದೇಶದಿಂದ ಗಾಡಿಯಲ್ಲಿ ಕುಳಿತನು. ಗಾಡಿಯಿಂದ ಇಳಿಯುವಾಗ ಮಕ್ಕಳಿಗೆ ದುಃಖವಾಯಿತು, ಆದರೆ ಆ ಮನುಷ್ಯನಿಗೆ ಹಾಗೆ ಅನಿಸಲಿಲ್ಲ. ಇದು ಅರ್ಥ ಆಗಬೇಕು ನಮಗೆ, ಏನು ಹೇಳ್ತಿದ್ದಾರೆ ಮಹಾರಾಜರು. ವಸಿಷ್ಠರು ಶ್ರೀರಾಮನಿಗೆ, ರಾಮ, ನೀನು ಪ್ರಪಂಚದಲ್ಲಿ ವ್ಯವಹರಿಸುವಾಗ ಅಂತಃಕರಣದಲ್ಲಿ ನಿಸ್ಸಂಗನಾಗಿ ಇರು ಎಂದು ಹೇಳಿದರು. ನಾನು ದೇಹದಲ್ಲಿ ಆನಂದರೂಪ ಆತ್ಮನೇ ಆಗಿರುತ್ತೇನೆ, ನಿಸ್ಸಂಗನಾಗಿರುತ್ತೇನೆ ಎಂಬ ದೃಢಭಾವನೆ ಇಟ್ಟುಕೊಂಡು ಪ್ರಪಂಚವನ್ನು ಮಾಡಬೇಕು. ಭೂಮಿಯನ್ನು ಬಿಟ್ಟಿರಲು ಯಾರಿಗೂ ಬರುವುದಿಲ್ಲ, ಅದರಂತೆ ಯಾರಿಗೂ ಪ್ರಪಂಚವನ್ನು ಬಿಡಲು ಬರುವುದಿಲ್ಲ. ಪ್ರಪಂಚನ ಬಿಡಹಂಗಿಲ್ಲ ಯಾರಿಗೂ, ಆದರೆ ಸಿಕ್ಕಾಕೊಳ್ಳೋಂಗಿಲ್ಲ. ಅದರಲ್ಲಿ ಸಿಕ್ಕಾಕೊಳ್ಬಾರ್ದು ಅಂದರೆ ಪ್ರತಿಕ್ರಿಯೆ ಕೊಡಬಾರದು. ಯಾವ ವಿಷಯಕ್ಕೂ ಪ್ರತಿಕ್ರಿಯೆ ಕೊಡಬಾರ್ದು. ನಾ ಪ್ರತಿಕ್ರಿಯೆ ಕೊಟ್ಟರು ಅದು ಹಾಗೆ ಆಗುತ್ತೆ, ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೂ ಹಾಗೆ ಆಗುತ್ತೆ. ಸೊ ಪ್ರತಿಕ್ರಿಯೆ ಕೊಡಲಾರ್ದ್ರೆ ಐ ಕ್ಯಾನ್ ಸೇವ್ ಮೈ ಎನರ್ಜಿ. ಪ್ರತಿಕ್ರಿಯೆ ಕೊಟ್ಟು ಉಪಯೋಗ ಇಲ್ಲ. ಸುಮ್ಮನೆ ಹೌಹಾರ್ದು ಈ ಕೆಲಸ ಹಿಂಗೆ ಮಾಡಬೇಕಾಗಿತ್ತು, ನನ್ನ ಪ್ರಕಾರ ಆಗಬೇಕಾಗಿತ್ತು, ಅದು ಹಂಗೆ ಆಗೋದಿಲ್ಲ. ಎಷ್ಟೊತ್ತಾದರೂ ಸಹ ನಾವು ವಿಚಾರ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ತಳ್ಕೊಂಬಳಕ ಆಗೋಗಿರುತ್ತೆ ಕೆಲಸ ಅಲ್ಲಿ. ಇದು ನಮ್ಮ ಅನುಭವಕ್ಕೆ ಬಂದಿದ್ರು ಈ ಈಗೋ ಮೈಂಡ್ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಅದಕ್ಕೆ ಅದು ಸಿಕ್ಕಾಕೊಂಡು ಪ್ರಪಂಚದಲ್ಲಿ ಒದ್ದಾಡ್ತಾ ಇದೆ. ನಾನು ದೇಹದಲ್ಲಿ ಆನಂದರೂಪ ಆತ್ಮನೇ ಆಗಿರುತ್ತೇನೆ, ಈ ನಿಸ್ಸಂಗ, ಐ ಆಮ್ ಜಸ್ಟ್ ಅ ವಿಟ್ನೆಸ್ ಅಂತ ಈ ಭಾವನೆ ದೃಢ ಮಾಡಿಕೊಂಡು ನಾನು ಪ್ರಪಂಚದಲ್ಲಿ ವ್ಯವಹರಿಸಬೇಕು. ಬಿಡಹಂಗಿಲ್ಲ ಪ್ರಪಂಚನ. ಆದರೆ ಅದರಲ್ಲಿ ರಾಮನೇ ಕರ್ತ ಎಂದು ತಿಳಿದು ವ್ಯವಹರಿಸುವವನು ಪಾರಮಾರ್ಥಿಕನು, ನಾನು ಕರ್ತ ಎಂದು ತಿಳಿದು ವ್ಯವಹರಿಸುವವನು ಪ್ರಾಪಂಚಿಕನು. ವೆರಿ ಸಿಂಪಲ್ ಬೈಫರ್ಕೇಶನ್, ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ನಾನು ಸಿಕ್ಕಾಕೊಂಡಿದ್ದೀನಿ ಮನಸ್ಸಿನಲ್ಲಿ ಅಂದರೆ ನಾನು ಪ್ರಾಪಂಚಿಕ. ಬೆಳಗ್ಗಿಂದ ಸಂಜೆ ತನಕ ಪ್ರತಿಯೊಂದು ವಿಷಯದಲ್ಲೂ ಕಂಪ್ಲೇಂಟ್ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು, ಮತ್ತು ನಾನು ಅನ್ನೋದು, ಅವನು ಪ್ರಾಪಂಚಿಕ. ಆದರೆ ರಾಮನೇ ಕರ್ತ ಎಂದು ಅಂದಮೇಲೆ ಯಾವುದೇ ವಿಷಯ ಬಂದರು, ಯಾವುದೇ ಸಿಚುವೇಶನ್ ಬಂದರು, ಯಾವುದೇ ಜಾಗಕ್ಕೆ ಹೋಗಬೇಕಾಯ್ತು, ಮಾತಾಡಬೇಕಾಯ್ತು, ಏನೇ ಇರ್ಬೋದು, ಇದು ರಾಮನ ಇಚ್ಛೆಯಿಂದ ಆಗ್ತಾ ಇದೆ ಅಂತ ದೃಢ ಆಯಿತು ಅಂದಾಗ ಯು ವಿಲ್ ಬಿ ಜಸ್ಟ್ ಅ ವಿಟ್ನೆಸ್ ಟು ಆಲ್ ದ ಸಿಚುವೇಶನ್ಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್. ನಾನು ಕರ್ತಾನೆಂಬುದು ತಿಳಿದು ಪ್ರಪಂಚ ಮಾಡಿದರೂ ಪ್ರಪಂಚವು ದುಃಖರೂಪವಾಗಿಯೇ ಉಳಿಯುತ್ತದೆ, ಅದು ಸುಖರೂಪ ಆಗುವುದಿಲ್ಲ ಎಂದ ಮೇಲೆ ನಾನು ಕರ್ತ ಅಲ್ಲ ಎಂಬುದು ಸಿದ್ಧವಾಯಿತದು. ಗುರು ಬಂದು ತಿಳಿಸ್ಕೊಡ್ತಾನೆ, ನೀನು ಕರ್ತ ಅಲ್ಲಪ್ಪ, ಯಾರೋ ಇನ್ನೊಬ್ಬ ಒಳಗೆ ಕೂತಿ ಇದನ್ನೆಲ್ಲ ಕೆಲಸ ಮಾಡಿಸ್ತೀಯ, ನೀನು ಯಾಕೆ ಕರ್ತೃತ್ವ ಹೊಂದಿ ದುಃಖಿಯಾಗಿ ಒದ್ದಾಡ್ತಿದ್ಯಪ್ಪ, ಬಿಟ್ಟುಬಿಡು ಇದನ್ನು ಅಂತ ಪ್ರೀತಿಯಿಂದ ಹೇಳ್ತಾನೆ, ನಮಗೆ ಸರಿ ಮಾಡಿ ಹೇಳ್ತಾನೆ, ಎಲ್ಲ ಉಳಿಪೆಟ್ಟೆಲ್ಲ ಕೊಟ್ಟು ಹೇಳ್ತಾನೆ ಅವನು. ಪ್ರಪಂಚವು ಅರ್ಧಂಬರ್ಧವಾಗಿರುತ್ತದೆ, ರಾಮನೊಬ್ಬನೇ ಪೂರ್ಣವಾಗಿರುತ್ತಾನೆ. ಉಪ್ಪನ್ನು ಎಷ್ಟೇ ತೊಳೆದರೂ ಅದರಲ್ಲಿಯ ಕ್ಷಾರವು ಹೋಗಲಾರದು, ಅದರಂತೆ ಪ್ರಪಂಚದಾಗಿರುತ್ತದೆ. ಆದ್ದರಿಂದ ಪರಮಾರ್ಥವನ್ನೇ ಧ್ಯೇಯವೆಂದು ತಿಳಿದು ಸುಲಭ ಸಾಧ್ಯವಾದ ನಾಮಸ್ಮರಣೆಯನ್ನು ಅಖಂಡ ಮಾಡಬೇಕು. ಸುಲಭ ಸಾಧ್ಯ ಅಂತ ಹೇಳ್ತಾರೆ. ನಾಮಸ್ಮರಣೆ ಸುಲಭವಾಗಿದೆ, ಸಾಧ್ಯವಾಗಿದೆ, ಅದು ಫ್ರೀ ಆಫ್ ಕಾಸ್ಟ್ ಇದೆ, ಅಖಂಡವಾಗಿ ಮಾಡಬೇಕು. ನಾವು ಪ್ರಪಂಚದಲ್ಲಿ ಎಷ್ಟು
ಕಷ್ಟಪಡುತ್ತೇವೆ, ಅದಕ್ಕೆ ಸರಿಯಾದ ಪ್ರತಿಫಲವೂ ಸಿಗುವುದಿಲ್ಲ. ಆದರೂ ಕಷ್ಟಪಡುತ್ತಲೇ ಇರುತ್ತೇವೆ. ಆದರೆ ಪರಮಾರ್ಥದಲ್ಲಿ ಹಾಗೆ ಇರುವುದಿಲ್ಲ. ನಾವು ಮಾಡಿದಷ್ಟು ಸಾವಧಾನ ಹೆಚ್ಚುತ್ತಾ ಹೋಗುತ್ತದೆ. ನಾವು ಮಾಡಿದಷ್ಟು ಸಮಾಧಾನ ಹೆಚ್ಚುತ್ತಾ ಹೋಗುತ್ತದೆ. ಜೀವನದ ತುಂಬ ಪ್ರಪಂಚವನ್ನೇ ಮಾಡಿದರೆ ಮೃತ್ಯುವಿನ ಸಮಯದಲ್ಲಿ ಪ್ರಪಂಚವೇ ನೆನಪಿಗೆ ಬರುತ್ತದೆ. ಆದ್ದರಿಂದ ಪ್ರಪಂಚದ ಹವ್ಯಾಸ ಇರಬಾರದು. ಪ್ರಪಂಚದಲ್ಲಿಯ ವಸ್ತುಗಳ ಇಂದಲ್ಲ ನಾಳೆ ನಾಶವಾಗುವೆ ಹಾಗೂ ಎಂದು ತಿಳಿದು ಅವುಗಳ ವಿಷಯದಲ್ಲಿ ಅಲಿಪ್ತ ಭಾವನೆಯಿಂದ ವ್ಯವಹರಿಸಬೇಕು. ಈ ವೃತ್ತಿಯನ್ನು ಅಭ್ಯಾಸದಿಂದ ಹಾಗೂ ಪುನಃ ಪುನಃ ಮಾಡುವ ವಿಚಾರದಿಂದ ಬೆಳೆಸಿಕೊಳ್ಳಬೇಕು. ಪುನಃ ಪುನಃ ವಿಚಾರ ಮಾಡಬೇಕು, ಮನನ ಮಾಡಬೇಕು. ಏನು ಮನನ ಮಾಡಬೇಕಪ್ಪ? ಇದೆಲ್ಲ ನಾಶಿವಂತ ಇದೆ. ವಸ್ತು, ವಿಷಯ, ವ್ಯಕ್ತಿ, ಸಿಚುವೇಶನ್, ಪ್ಲೇಸ್, ಪೀಪಲ್, ಎವ್ರಿಥಿಂಗ್ ಈಸ್ ಪೆರಿಷೇಬಲ್. ಸೊ ಡೋಂಟ್ ಗೋ ಬಿಹೈಂಡ್ ಎನಿಥಿಂಗ್. ಪುನಃ ಪುನಃ ಮನವರಿಕೆ ಮಾಡ್ಕೊಂಡು ಬೆಳೆಸ್ಕೊ ಈ ಭಾವನೆನ. ಕರ್ತವ್ಯದಿಂದ ಮಾಡು. ಪ್ರಪಂಚದಲ್ಲಿ ಪ್ರಾಪ್ತವಾದದ್ದರ ಬಗ್ಗೆ ಹರ್ಷ ಹೊಂದಬಾರದು ಹಾಗೂ ನಾಶವಾದದ್ದರ ಬಗ್ಗೆ ಶೋಕ ಮಾಡಬಾರದು. ಅವನಿಗೆ ವಾಪಸ್ ಹೆಂಗ್ರಿ ಕೊಡಬೇಕು ಅನ್ನೋದು ಮತ್ತೆ ಪ್ರಶ್ನೆ ಬರುತ್ತೆ. ಹೆಂಗೆ ಕೊಡಬೇಕಪ್ಪ ಅಂದರೆ, ದ ವರ್ಲ್ಡ್ ಹಿ ಹ್ಯಾಸ್ ಕ್ರಿಯೇಟೆಡ್ ಈಸ್ ಬ್ಯೂಟಿಫುಲ್. ಯು ಆರ್ ಪುಟಿಂಗ್ ಯುವರ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಯು ಆರ್ ಯೂಸಿಂಗ್. ಐ ಆಮ್ ದ ಡೂವರ್. ಸೊ ಗಿವ್ ಅಪ್ ದ ಡೂವರ್ಶಿಪ್. ನಾನು ಕರ್ತ ಅಲ್ಲ. ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಬೈ ದ ವಿಲ್ ಆಫ್ ಗಾಡ್ ಅಂತ ಒಪ್ಕೋ. ಆಕ್ಸೆಪ್ಟೆನ್ಸ್ ಮೀನ್ಸ್ ನೋ ರಿಯಾಕ್ಷನ್ ಸ್ಟೇಟ್. ಇದು ಭಾಳ ಜನಕ್ಕೆ ಸಿಟ್ಟು ಬರುತ್ತೆ ಹಾಗೂ ಒಪ್ಪಿಗೆ ಆಗೋದಿಲ್ಲ. ಏನು ರಿಯಾಕ್ಷನ್ ಮಾಡಬಾರ್ದು ಅಂತಿರ್ತಾರೆ. बट इफ़ यू वांट दिस टू बी ठंडा ठंडा कूल तो रिएक्शन करना छोड़ दो. वही क्या है, राम ने जो दिया है वो जीवन उसको ही सौंपना है. मतलब अपनी बुद्धि और अकल और मन को चलाना नहीं है. वो जैसा चलाएगा हमने चलना है. हमारे के हिसाब से वो नहीं चलेगा. फिर निश्चिंत हो जाएंगे हम. उसको दे दिया, भाई तुमको जैसे चलाना है चलाओ. बस में हम क्या ड्राइवर को ये करते हैं, डोमिनेट करते हैं. ऐसा नहीं वैसा चलाओ, इधर नहीं उधर लेके जाओ. ಯಾಕೆಂದರೆ ಬೋತ್ ಆರ್ ಟೆಂಪ್ರರಿ. ಬೋತ್ ಆರ್ ಇನ್ ದ ಡೊಮೇನ್ ಆಫ್ ದ ಲಿಮಿಟೆಡ್ ಸ್ಪೇಸ್ ಆ್ಯಂಡ್ ಟೈಮ್. ಸೊ ಹರ್ಷ ಪಟ್ಟೆ, ನೆಕ್ಸ್ಟ್ ಶೋಕ ಪಡಬೇಕಾಗತ್ತೆ. ಶೋಕ ಪಟ್ಟೆ, ಹರ್ಷ ಪಡಬೇಕಾಗತ್ತೆ. ಇಟ್ಸ್ ಲೈಕ್ ರೋಲಿಂಗ್ ಆನ್ ಮೆರಿ ಗೋ ರೌಂಡಲ್ಲಿ ನಡೀತಿರುತ್ತೆ. ಮೇಲೆ ಹೋಗಿ ಕೆಳಗಡೆ ಬರೋದು. ಹಾಗೆ ಹರ್ಷ ಆಯಿತು, ಮತ್ತು ಶೋಕ ಹೋಯಿತು, ಹರ್ಷ ಬಂತು. ಇದು ನಡೀತಿರುತ್ತೆ. ಬಿಕಾಸ್ दिस इज़ ऑल्सो टेम्पररी. हर्षा इज़ नॉट परमानेंट, शोका इज़ नॉट परमानेंट. फिर दोनों भी नहीं चाहिए. दोनों से बाहर निकल के आ जाना चाहिए. ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಬೇಕು. ಇದನ್ನು ಸಾಧಿಸುವುದಕ್ಕಾಗಿ ಒಂದು ಪರಿಣಾಮಕಾರಕ ಹಾಗೂ ಸುಲಭ ಉಪಾಯವಿರುತ್ತದೆ. ಅದೇನೆಂದರೆ, ನಾವು ರಾಮನವರಾಗಿ ರಾಮನು ಇಟ್ಟದ್ರಲ್ಲಿಯೇ ಸಮಾಧಾನ ಹೊಂದಬೇಕು. ಈ ಎಲ್ಲ ವಿಶ್ವ ಹಾಗೂ ಸಮಸ್ತ ಪ್ರಪಂಚವು ಭಗವಂತನದೇ ಇರುತ್ತದೆ. ಯಾರದು ಏನು ಇರುತ್ತದೆಯೋ ಅದನ್ನು ಅವರಿಗೆ ಕೊಟ್ಟು ನಿಶ್ಚಿಂತರಾಗಿರಬೇಕು. ಯಾರ್ದಿದೆ ಈ ಪ್ರಪಂಚ, ಅವನಿಗೆ ವಾಪಸ್ ಕೊಡಬೇಕು. पायलट को निर्देश देते हैं क्या, ऐसा उड़ा के लेके जाओ, वैसा मत उड़ाओ, इधर मत उड़ाओ, उधर लेफ्ट में जाओ, राइट में जाओ. नहीं. ड्राइवर अगर हमारे गाड़ी हमारे पति चला रहे तो पति को ऑर्डर देते कि नहीं रुको, इधर मत चलाओ, उधर मत चलाओ, ऐसा मत चलाओ. जिसका काम उसी को साझे. सो जिसका जो काम है उसको हमने करने देना है, वहाँ डोमिनेशन नहीं. तो घर में डोमिनेशन क्यों करना है? खाने की बात आपको पता नहीं, लेकिन फिर भी आप बीच में बोलेंगे. तो जिसका जो काम है उसको वैसे करने देना, वो स्पेस देना. तो भगवान का काम उसको करने देना है. उसका मतलब ಎಲ್ಲವೂ ಭಗವಂತಂದೇ ಇರುತ್ತದೆ, ನನ್ನದೇನೂ ಇರುವುದಿಲ್ಲ ಎಂದು ತಿಳಿದುಕೊಳ್ಳುವುದರಿಂದ ಭಗವದರ್ಪಣ ಮಾಡುವುದೇ ಅಂದರ್ಥ. ಅವಂದೇ ಎಲ್ಲ ಇರುವುದು. ವಾಟ್ ಎವರ್ ಬಾಡಿ, ಮೈಂಡ್, ಇಂಟೆಲೆಕ್ಟ್, ಇಂದ್ರಿಯಾಸ್, ಎವ್ರಿಥಿಂಗ್ ಹಿ ಹ್ಯಾಸ್ ಗಿವನ್, ಇಟ್ ಈಸ್ ಹಿಸ್ ಓನ್ಲಿ. ಅದನ್ನು ಒಪ್ಪಿಕೊಂಡು ಬದುಕುವುದೇ ಪರಮಾರ್ಥ. ಅಂದರೆ ಭಗವದ್ ಅರ್ಪಣೆ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ ಅದು. ನಾವು ಭಗವಂತನವರಾದರೆ ಸುಖಿ ಆಗುತ್ತೇವೆ, ಇಲ್ಲದಿದ್ದರೆ ದುಃಖಿಯಾಗುತ್ತೇವೆ. ಧಾನ್ಯದಲ್ಲಿಯ ಕಲ್ಲು, ಮಣ್ಣು, ಹೊಟ್ಟು ಮುಂತಾದವುಗಳನ್ನು ಆರಿಸಿ ಸಾರಭೂತವಾದ ಧಾನ್ಯವನ್ನು ತೆಗೆದುಕೊಳ್ಳುವಂತೆ ಅಹಂಕಾರದ ಕಲ್ಲು, ಮಮತ್ವದ ಮಣ್ಣು, ವಿಕಾರಗಳ ತೌಡು ಇವು ಆತ್ಮಸ್ವರೂಪವಾದ ಪರಮಾರ್ಥದಲ್ಲಿ ಕೂಡಿರುವುದರಿಂದ ದುಃಖರೂಪ ಪ್ರಪಂಚವಾಗಿರುತ್ತದೆ.
ಏನೇನು ಬೆರಕೆ ಆಗಿದೆ ನಮ್ಮನ್ನು ನೋಡಿ. ಅಹಂಕಾರದ ಕಲ್ಲು, ಮಮತ್ವದ ಮಣ್ಣು, ವಿಕಾರಗಳ ತೌಡು, ಇವೆಲ್ಲ ಆತ್ಮಸ್ವರೂಪವಾದ ಪರಮಾರ್ಥದಲ್ಲಿ ಕೂಡಿಕೊಂಡಿರೋದ್ರಿಂದ ದುಃಖ ರೂಪ ಪ್ರಪಂಚವಾಗಿದೆ. ನಮ್ಮ ಪ್ರಪಂಚ ಯಾಕೆ ದುಃಖ ಆಗಿದೆ? ಇವೆಲ್ಲ ಸೇರಿಕೊಂಡಿರೋದಕ್ಕೆ ದುಃಖ ಆಗಿದೆ. ಈ ಪ್ರಪಂಚದಲ್ಲಿಂದ ಎಲ್ಲವನ್ನು ಆರಿಸಿದರೆ ಏನು ಉಳಿಯುತ್ತದೋ ಅದೆಲ್ಲವೂ ಸುಖವೇ ಆಗಿರುತ್ತದೆ. ಅಂದರೆ ಹೇಳುವ ತಾತ್ಪರ್ಯ ಏನಪ್ಪ ಅಂದರೆ, ಪರಮಾರ್ಥಕ್ಕೆ ಬಂದ ಮೇಲೆ ದೇಹಾಭಿಮಾನ ಬಿಡಬೇಕು, ಅಹಂಕಾರ ಬಿಡಬೇಕು, ಮಮತ್ವ ಬಿಡಬೇಕು, ವಿಕಾರಗಳು ಬಿಡಬೇಕು. ಇವೆಲ್ಲವನ್ನು ತ್ಯಾಗ, ರಿನನ್ಸಿಯೇಟ್ ಅವ್ರು ತ್ಯಜಿಸಿದಾಗ ಏನು ಉಳಿಯುತ್ತಲ್ಲಿ? ಸುಖ ಮೀನ್ಸ್ ದಿಸ್ ಪರಬ್ರಹ್ಮ ವಸ್ತು ಏನು ನನ್ನ ಒಳಗೆ ಇದೆಯೋ ಅದು ಅದರದ್ದು ದರ್ಶನವನ್ನು ಮಾಡಿಸುತ್ತದೆ. ಇದೆಲ್ಲ ಹೋದಾಗ ಅದರ ದರ್ಶನ ಆಗುತ್ತೆ, ಭಗವಂತನ ದರ್ಶನ ಆಗುತ್ತದೆ. ಇಂದಿನ ಬೋಧವಚನ: ರಾಮ, ಎಲ್ಲವೂ ನಿನ್ನದೇ ಇರುತ್ತದೆ, ನೀನು ಕೊಟ್ಟಿದ್ದನ್ನು ತೆಗೆದುಕೊಳ್ಳುತ್ತೇನೆ ಎಂಬ ಭಾವನೆ ಇರಬೇಕು. ಇದರಿಂದಲೇ ಅತ್ಯಂತ ಸಮಾಧಾನ ಆಗುತ್ತದೆ. ಏನು ಕೊಟ್ಟಿದ್ದಾನೋ ರಾಮ, ನೀ ಕೊಟ್ಟಿದ್ಯಪ್ಪ, ಅದನ್ನು ನಾನು ಸ್ವೀಕಾರ ಮಾಡುತ್ತೇನೆ. ಹಾಗೆ ನೀವು ಎಲ್ಲರೂ ಸ್ವೀಕಾರ ಮಾಡೋಣ, ರಾಮನ ಪಾದಕ್ಕೆ ಸೇರೋಣ, ಸಮಾಧಾನದಿಂದ ಆನಂದದಿಂದ ಇರೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.